ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತರಾಜು KH ಅಂತ, ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ. ಇವತ್ತು ಮೈಸೂರು ನಗರ ಹೃದಯ ಮಧ್ಯಭಾಗದಲ್ಲಿರುವಂಥ ಮೈಸೂರು ಡಯಾಗ್ನೋಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಗೀಸ್ ಮತ್ತೆ ಮಂಜುನಾಥ್ ಎಂಬುವರ ಹೆಸರಿಗೆ ಇವರು ವಾಣಿಜ್ಯೋದ್ಯಮಕ್ಕೆ ಕಾರ್ಪೊರೇಷನ್ ಅವರು ಮತ್ತೆ ಮೂಡಾದವರು ಎಲ್ಲ ಸೇರಿಕೊಂಡು ಬದಲಾವಣೆ ಮಾಡ್ತಾರೆ. ಜೊತೆಗೆ ಇಲ್ಲಿ ಅದು ಮೂಲತಃ ಪಾರ್ಕ್ ಜಾಗ, ಸುಮಾರು 4110 ಚದರಡಿ ಇದೆ. ಇದು ಕೋಟಿ ಬೆಲೆ ಬಾಳುವಂತ ಜಾಗನ 1,36,000ಕ್ಕೆ ಮೂಡಾದವರು ಪ್ರೊಸೀಡಿಂಗ್ಸ್ ಮಾಡ್ಬಿಟ್ಟು ಅದನ್ನ ವಾಣಿಜ್ಯ ವಲಯಕ್ಕೆ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಪ್ರೊಸೀಜರ್ ಇದೆ. ಇವರು ಪ್ರೊಸೀಡಿಂಗ್ಸ್ ಮಾಡಿದ್ರು ಅದನ್ನ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದಿಂದ ಅನುಮೋದನೆ ಪಡೆದು ಅದು ಏನದು ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸಬಹುದಾಗಿತ್ತು. ಖಾಸಗಿಯವರಿಗೆ ವಾಣಿಜ್ಯವನ್ನು ಬದಲಾವಣೆ ಮಾಡ್ಕೊಡೋದಾದ್ರೆ ಪಾರ್ಕ್ ಯಾಕೆ ಇರಬೇಕು? ಪಾರ್ಕ್ ನ ಬದಲಾವಣೆ ಅವಕಾಶ ಮತ್ತೆ ಅಧಿಕಾರ ಎರಡು ಎಲ್ಲಿದೆ? ಸೊ ಇಲ್ಲಿ ನೋಡಿ, ಟೌನ್ ಪ್ಲಾನಿಂಗ್ ಆಫೀಸರ್ಸ್ ಹೇಳ್ತಾರೆ ಪರಿತ್ಯಾಜನೆ ಪತ್ರ ಮಾಡ್ಕೊಟ್ರೆ ಈಸ್ಟ್ ಅಲ್ಲಿ, ಮೈಸೂರು ಈಸ್ಟ್ ಅಲ್ಲಿ. ಇವ್ರು ಏನ್ ಅನ್ಕೊಂಡಾರು, ಇವ್ರನ್ನ ಯಾಕೆ ಪರಿತ್ಯಾಜನೆ ಮಾಡ್ಬೇಕು? ಆ ಜಾಗನೇ ಸರ್ಕಾರದ ಮೇಲೆ ಇವರಿಂದ ಪರಿತ್ಯಾಜನೆ ತಗೊಳ್ಳುವಂತ ಅವಶ್ಯಕತೆ ಏನಿದೆ? ಇದು ತೆಗಿತಾ ಬಗಿತಾ ಹೋದ್ರೆ ಇಲ್ಲಿ ಅಧಿಕಾರಿಗಳ ಸಾಮೀಲು ಮತ್ತೆ ಅವರ ಸಪೋರ್ಟ್ ಎಲ್ಲ ಎದ್ ಕಾಣ್ತೈತೆ. ಮೂಡ ಮತ್ತೆ ಹಿಂದಿನ ಆಯುಕ್ತರು ಮತ್ತೆ ಮೈಸೂರು ನಗರ ಪಾಲಿಕೆ ಆಯುಕ್ತರು ಇವರೆಲ್ಲ ಆದೇಶ ಮಾಡಿದ್ದಾರೆ ಬದಲಾವಣೆ ಮಾಡಿಕ್ಕೆ. ನನಗೆ ಅರ್ಥ ಆಯ್ತಾ ಇಲ್ಲ. ಇಲ್ಲಿ ಭೂ ಕಬಳಿಕೆ ಒಂದ್ ಕಡೆ ಆದ್ರೆ ಪಾರ್ಕ್ ಸರ್ಕಾರಿ ಜಾಗನು ಕಬಳಿಕೆ ಮಾಡಲಿಕ್ಕೆ ಮುಂದಾಗ್ಬಿಟ್ಟವಲ್ಲ. ಇವರು ಇನ್ನೇನ್ ಮಾಡಿದರು? ಆ ಒಂದು ಪ್ರೈವೇಟ್ ಲಿಮಿಟೆಡ್ಗೆ ಸರ್ಕಾರಿ ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗವನ್ನ ಮೈಸೂರು ಮಹಾನಗರ ಯೋಜನೆ 2030 ಒಂದು ಕಾರಣ ಕೊಟ್ಬಿಟ್ಟು ಅವರು ಸ್ಯಾಂಕ್ಷನ್ ಮಾಡ್ತಾರಲ್ಲ. ಒಂದು ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಡಳಿತದ ವೈಫಲ್ಯತೆ ಮತ್ತೆ ಆಡಳಿತ ಎತ್ತಕ್ಕಾಗ್ತಾ ಇದೆ. ಜನಸಾಮಾನ್ಯರಿಗೆ ಅನಾನುಕೂಲ ಆಗುದು ಒಂದ್ ಕಡೆ, ಸರ್ಕಾರದ ಜಾಗನೇ ಮಾಡ್ಬಿಡ್ತಾರೆ ಇವರು. ಪಾರ್ಕ್ ಮೀಸಲಿಡ್ಬೇಕಾಯ್ತು, ಇವರು ಜಂಟಿ ಸರ್ವೆಗೆ ಹಾಕ್ಬೇಕಾಯ್ತು. ಆ ಪಾರ್ಕ್ ಇವರೇ ಹೇಳ್ಬಿಡ್ತಾರಲ್ಲ, ಸರ್ವೆಗೆ ಏನ್ ಪಾರ್ಕ್ ಅಂತಾನೆ ಹೇಳ್ಬಿಟ್ಟು ಬದಲಾವಣೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಎಷ್ಟು ಅಧಿಕಾರದ ದಾಹ, ಇಲ್ಲಿ ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದೆ. ಈ ಯಾರ್ಯಾರ ಅಧಿಕಾರಿಗಳು ಶಾಮೀಲಾಗವ್ರೆ ಅವ್ರಿಗೆಲ್ಲ ತಕ್ಕ ಶಾಸ್ತಿ ಆಗ್ಬೇಕು. ನಾನು PIL ಆಗ್ತಾ ಇದೀನಿ ಸದ್ಯದಲ್ಲೇ, ಮತ್ತೆ ಲೋಕಾಯುಕ್ತರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ತವ್ಯ ಲೋಪದ ಮೇಲೆ ಫೈಲ್ ಮಾಡ್ತಾ ಇದೀನಿ ನಮ್ಮನೆ 1-2ರಲ್ಲಿ. ಯಾರ್ಯಾರ ಅಧಿಕಾರಿಗಳು ಯಾರ್ಯಾರು ಝೋನ್ 6 ಅಲ್ಲಿ ಖಾತೆ ಕೊಟ್ಟವ್ರೆ ಮತ್ತೆ ಅವ್ರಿಗೆ PID ನಂಬರ್ ಕ್ರಿಯೇಟ್ ಮಾಡವ್ರೆ. ಮಹಾನಗರ ಪಾಲಿಕೆಯಲ್ಲಿ ಪರಿತ್ಯಾಜನೆ ಪತ್ರ ಮಾಡಿಕೊಟ್ಟು ಪ್ಲಾನಿಂಗ್ ಎಲ್ಲ ಅಪ್ರೂವ್ ಕೊಟ್ಟವ್ರೆ. ಟ್ಯಾಕ್ಸ್ 45,000 ಖರ್ಚುಕೊತಾರೆ. ಯಾರ ಅಪ್ಪಂದು? ಸರ್ಕಾರದ ಮಾರಿಕೆ. ಇವ್ರಿಗೆ ಏನು ಅಧಿಕಾರ ಇದು? ಕರ್ತವ್ಯ ನಿರ್ವಹಿಸಿ ಅಂದ್ರೆ ಸರ್ಕಾರ ಜನ ಕಟ್ಟು ತೆರಿಗೆಯಲ್ಲಿ ಇವ್ರು ಸಂಬಳ ಕೊಡ್ತಾರೆ. ಇವ್ರು ಮಾನಾಮರ ಏನಿದೆಯಾ ಆ ಪಾರ್ಕ್ನ ಅಂತ ಹೇಳಿ ಉದ್ದೇಶ ಅಲ್ಲಿ ಯಾರು ತಕರಾರು ಆಗ್ತಾರೆ, ಅದನ್ನು ವೈಲೇಷನ್ ಮಾಡ್ತಾರೆ ಅಂದ್ರೆ ಎಲ್ಲಿದೆ ಕಾನೂನು ಸ್ವಾಮಿ? ಈಗೇನು ಮೂಡ ಪ್ರಾಧಿಕಾರದ ಆಯುಕ್ತರಿದ್ದಾರೆ, ಅಭಿವೃದ್ಧಿ ಪ್ರಾಧಿಕಾರದ, ಅವರು ಇಮಿಡಿಯೇಟ್ಲಿ ಶಿಸ್ತು ಕ್ರಮ ಜರುಗಿಸ್ಬೇಕು ಅವ್ರ ಮೇಲೆ. ಅವ್ರಿಗೆ ನೋಟಿಸ್ ಇಶ್ಯೂ ನಾನು ಆಲ್ರೆಡಿ ದೂರು ನೀಡಿದ್ದೀನಿ. ಕಾರ್ಪೊರೇಷನ್ ಆಯುಕ್ತರು ದೂರು ನೀಡಿದ್ದೀನಿ, ನಗರಾಭಿವೃದ್ಧಿ ಪಾಲಿಕೆ ದೂರು ನೀಡಿದ್ದೀನಿ, ಮತ್ತು ಝೋನ್ 6 ಎಲ್ಲರಿಗೂ ದೂರು ನೀಡಿದ್ದೀನಿ, ಇನ್ಕ್ಲೂಡಿಂಗ್ DC ಇವ್ರಿಗೆ. ಎಲ್ಲರೂ ಸಿಸ್ಟಮ್ ಒಂದು ವಾರದಲ್ಲಿ ರಿಸಲ್ಟ್ ಬಂದು ಕಟ್ಟಡನ ಕೆಡವಿಲ್ಲ ಅಂದ್ರೆ ನಾನು ಸಂಬಂಧಪಟ್ಟರ ಮೇಲೆ ಕಾನೂನು ಹೋರಾಟಕ್ಕೂ ಸಿದ್ಧ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ, ಮುಲಾಜು ಇಲ್ಲ. ಎಷ್ಟು ಇದೆ ಮಾರುಕಟ್ಟೆ ಮೌಲ್ಯ ಇವತ್ತು? ಸರ್ ಅಲ್ಲಿ 25-30 ಕೋಟಿ ಇದೆ. 4,040 ಸ್ಕ್ವೇರ್ ಫೀಟ್ ಮಾರ್ಕೆಟ್ ರೇಟ್ 50,000 ಇದೆ ಸರ್. ಅಲ್ಲಿ ಸಿಟಿ ಸೆಂಟ್ರು 25-30 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿನ 1,30,000ಕ್ಕೆ 36,000ಕ್ಕೆ ಬದಲಾವಣೆ ಮಾಡಿ ಕೊಟ್ಬಿಟ್ರು. ಏನ್ ಅರ್ಥ ನನ್ಗೆ ಅರ್ಥ ಆಯ್ತಾ ಇಲ್ಲ. ಸರ್ಕಾರದ ಜಾಗನ ಇವ್ರ ಮನೆ ಆಸ್ತಿಗೆ ಹಂಗಾಗಿ ಕೊಟ್ಬಿಡ್ತಿದ್ರ, ಫೈಟ್ ಮಾಡ್ತಿದ್ರು. ಇವ್ರು ಫೈಟ್ ಮಾಡಿ ಬರಿಬೇಕ ತಿಂಬಾರ ಮಾಡಿ ಅವ್ನೇನೋ ಮಾಡ್ಕೊಳ್ಳಿ. ಇದನ್ನ ಭಾರತದಿಂದ ವಾಣಿಜ್ಯಕ್ಕೆ ಬದಲಾವಣೆ ಮಾಡ್ಕೊಳ್ಳೋದು ಬರಿಬೇಕಾಯ್ತು ಇವ್ರಿಗೆ. ಅಧಿಕಾರ ಪೆನ್ನಿಲ್ವಾ? ಅಪ್ರೂವಲ್ ಕೊಡೋಕೆ ಪೆನ್ನಿದೆ, ಇದಕ್ಕೆ ಪೆನ್ನಿಲ್ವಾ? ಕಾನೂನು ನೋಡ್ಬೇಕಾಯ್ತು. ಸರ್ಕಾರದ ಆದೇಶಗಳಿದ್ದಾವೆ. ಯಾರ್ಯಾರಾಗ್ಲಿ ಏನೇ ಬದಲಾವಣೆ ಮಾಡ್ಬೇಕು ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕು ಅಂತ ಇವರೇ ಪ್ರೊಸೀಡಿಂಗ್ ಮಾಡಿ ಇವರೇ ಆದೇಶ ಮಾಡ್ಬಿಡ್ತಾರೆ. ಹಂಗಾರೆ ಇವ್ರ ಸರ್ಕಾರ ಅಧೀನದಲ್ಲಿದ್ದೀರೋ ಇವರೇ ಕಿಂಗ್ ಆಫ್ ಕಿಂಗ್. ಎಲ್ಲ ಡಿಸಿಷನ್ ಇವ್ರದೇನಾ? ಸರ್ಕಾರ ಯಾಕೆ ಫಂಡ್ ಕೊಡ್ಬೇಕು ಇವ್ರಿಗೆ? ಕುಸ್ಬಿಡಿ ಬಿಡಿ ಮೂಡೋಣ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಖಂಡಿತ. ಇಲ್ಲೇನು ಸುಮ್ನೆ ಈ ತರ ವೈಲೇಷನ್ ಇದ್ರು ಅದ್ರ ಓವರ್ ರೈಟ್ ಮಾಡಿ ಅಧಿಕಾರಿಗಳು ಕೊಡ್ತಾರೆ ಅಂದ್ರೆ ಅವ್ನಿಗೇನು ಇದಿರಲ್ಲ. ಏನೋ ಒಂದು ಸಮಥಿಂಗ್ ಭ್ರಷ್ಟಾಚಾರ ಸಮಥಿಂಗ್ ಅದಿದ್ರೇನೆ ಇವ್ರು ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಇವ್ರ ಕರ್ತವ್ಯ ಹೋಗಲ್ವ, ಕೆಲಸ ಹೋಗಲ್ವ ಅಂತ ಏನಾಗ್ತಾ ಇಲ್ಲ. ಸಂಬಂಧಪಟ್ಟು ಯಾರ್ಯಾರು ಖಾತೆ ಮಾಡೋರು, ಯಾರ್ಯಾರು ವರ್ಗಾವಣೆ ಮಾಡೋರು, ಯಾರು ಆದೇಶ ಮಾಡೋರು, ಯಾರು ಪ್ಲಾನಿಂಗ್ ಕೊಟ್ಟರು, ಯಾರು ಪರಿತ್ಯಾಜನೆ ಪತ್ರ ಮಾಡೋರು, ಟೌನ್ ಪ್ಲಾನಿಂಗ್ ಕೃಷ್ಣ ನಾಯ್ಕ ಅಂತಿದ್ರು ಇಲ್ಲಿ. ಅವರು ಪರಿತ್ಯಾಜನೆ ಪತ್ರ 2023-24 ಮೈಸೂರು ಈಸ್ಟ್ ಸಬ್ ರಿಜಿಸ್ಟರ್ ಮಾಡ್ತಾರೆ. ಆ ಪೇಪರ್ ತೆಗೆದಿದ್ದೀನಿ. ಎಲ್ಲಾನು ಸೇರಿಸಿ ಲೋಕಾಯುಕ್ತ, ಗವರ್ನರು ಮತ್ತೆ IT-ಗೆ ಎಲ್ರಿಗೂ ಆಗ್ತೀನಿ. ಇಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ, ಟ್ರಾನ್ಸಾಕ್ಷನ್ ಆಗದೆ ಯಾರನ್ನು ಬಿಡೋ ಪ್ರಶ್ನೆನೂ ಇಲ್ಲ. ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ? ಕೂಡಾದಲ್ಲಿ ಆದೇಶ ಮಾಡ್ತಾರೆ. ಮೈಸೂರು ನಗರ ಪಾಲಿಕೆ ಅಂದಿನ ಆಯುಕ್ತರು ಆದೇಶ ಮಾಡಿದ್ದಾರೆ ಬದಲಾವಣೆ ಮಾಡಿ ಅಂತ, ಕತೆ ಮಾಡಿ ಅಂತ PID ಕೊಟ್ಟವ್ರೆ.
ಬದಲಾವಣೆಗೆ ಒಬ್ಬರಿಂದ ಒಬ್ಬರಿಗೆ ಯಾರೋ ವೇಣುಗೋಪಾಲ್ ಒಂದು 4-5 ಜನ ಅವ್ರ ಹೆಸರಲ್ಲಿ ಇತ್ತು ಅಂತ ಹಳೇದು ಪಾರ್ಕ್ ಅದು ಇದ್ದೇ ಇರ್ತದೆ, ಅದನ್ನ ಚೇಂಜ್ ಮಾಡಿಲ್ಲ, ಡಿಮ್ಯಾಂಡ್ ಲಿಸ್ಟ್ ಎಂಟ್ರಿ ಮಾಡಿಸ್ಬಿಟ್ಟು ಇವರು ಖಾತೆ ಮಾಡಿಸ್ಕೊಬಿಟ್ರು, ಕಂದಾಯ ಕಟ್ಬಿಟ್ರು. ಇವತ್ತು ಬಿಲ್ಡಿಂಗ್ ಕಟ್ತವ್ರೆ, ಸ್ಟಾಪ್ ಮಾಡಿಸೋಕೆ ಅಧಿಕಾರಿಗಳು ಕ್ರಮ ತಗೋತಾ ಇಲ್ಲ. ಏನ್ ಮಾಡ್ತಾರೆ ಇವ್ರು? ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಆ ಈಗ ಕಟ್ಟಡ ಕಾರ್ಯ ನಡೀತಾನೆ ಇದೆಯಾ? ಮುಕ್ಕಾಲ್ ಭಾಗ ಮುಗ್ದೋದೆ. ಅದ್ ಕಟ್ಟಿದ್ರು ಹೊಡೆದಾಕಿದ್ವಿ, ನನ್ಗೆ ಗೊತ್ತಿದೆ ಅದು ಹೆಂಗ್ ಮಾಡ್ಬೇಕು ಅಂತ. ಕಟ್ಕೊಳ್ಳಿ ಅವ್ರು ಬಂಡವಾಳ ಹಾಕಿ ಸರ್ಕಾರ ಜಾಗನ ವಶಪಡಿಸ್ಕೊಂಡ್ರೆ ಏನಾಯ್ತದೆ ಅಂತ ಇನ್ನೆಲ್ಲರಿಗೂ ಮಾದರಿ ಆಗ್ಬೇಕು, ಆ ಮಟ್ಟಕ್ಕೆ ಮಾಡ್ತೋರ್ತೀನಿ.